ದೇವರ ಮಹಾ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಚಿತ್ರದಲ್ಲಿ ಕಾಣುವಂಥ ಸರ್ಪವು ಅದು ಸೈತಾನನೆಂಬುದಾಗಿ ನಾವು ಯೋಚಿಸ್ತೀವಿ. ಆದರೆ ಅದು ಸೈತಾನ ಅಲ್ಲ. ಸೈತಾನನು ಆ ಸರ್ಪದೊಂದಿಗೆ ಮಾತನಾಡಿ ಆ ಸರ್ಪವನ್ನು ವಂಚಿಸಿ ಅದರ ಆತ್ಮದೊಂದಿಗೆ ಸೇರಿ ಅದು ಅವ್ವಳ ಹತ್ರ ಹೋಗಿ ಅದು ಕಾರ್ಯ ಮಾಡೋದಾಗುತ್ತೆ. ಹಾಗಾಗಿ ನಾವು ಹಾವನ್ನು ನೋಡಿದ ತಕ್ಷಣ ನಾವೇನಂತೀವಿ, ಇದು ಸೈತಾನ ಅಂತೀವಿ. ಅದು ಸೈತಾನ ಅಲ್ಲ, ಅದು ಒಂದು ವಿಷದ ಸರ್ಪ. ಅದು ನಾವು ತುಳಿದ್ರೆ, ಅದನ್ನು ತಡವಿದ್ರೆ ಅದು ನಮ್ಮನ್ನು ಕಚ್ಚುತ್ತೆ. ಹಾಗಾಗಿ ದೇವರ ನಮ್ಮ ಸ್ತೋತ್ರವಾಗಲಿ. ಪ್ರತಿಯೊಂದು ಜೀವಿ ಹತ್ರನೂ ಯೇಸು ಸ್ವಾಮಿ ಮಾತನಾಡಿದ್ದಾರೆ. ಪ್ರತಿಯೊಂದು ಜೀವಿಗಳಿಗೂ ಕೂಡ ಯೇಸು ಸ್ವಾಮಿ ಜನ್ಮವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವಾಗೆಲ್ಲಕ್ಕೆ ಪ್ರಾಣ ಇರೋದ್ರಿಂದ, ಅವಾಗೆಲ್ಲಕ್ಕೆ ಜೀವ ಇರೋದ್ರಿಂದ ಯೇಸು ಸ್ವಾಮಿ ಎಲ್ಲರೊಟ್ಟಿಗೆ ಮಾತನಾಡೋಗಿದ್ದಾರೆ. ಅದೇ ಪ್ರಕಾರ ಸೈತಾನನು ಕೂಡ ಎಲ್ಲರ ಒಟ್ಟಿಗೆ ಮಾತನಾಡಿ ಎಲ್ಲ ಹೃದಯದಲ್ಲಿ ಹೊಕ್ಕು ಎಲ್ಲರನ್ನೂ ಹದಗೆಡಿಸುವವನಾಗಿದ್ದಾನೆ. ಹಾಗಾಗಿ ಹಾವು ಸೈತಾನನಲ್ಲ, ಆ ಹಾವನ್ನು ನಾವು ಸರ್ಪವೆಂದು ಪರಿಗಣಿಸಬೇಕು. ದೇವರು ನಮಗೆ